ಮೇಷರಾಶಿಯವರೇ, ನೀವು ಹುಟ್ಟಿರುವುದು ಕೇವಲ ಸಾಮಾನ್ಯ ಜೀವನಕ್ಕಾಗಿ ಅಲ್ಲ. ನಿಮ್ಮೊಳಗೆ ದೇವರು ನೀಡಿರುವ ವಿಶಿಷ್ಟ ಶಕ್ತಿ ಎಂದರೆ ಧೈರ್ಯ, ನಾಯಕತ್ವ ಮತ್ತು ಯಾವುದೇ ಸವಾಲಿನ ಮುಂದೆ ಹೆದರದೆ ನಿಲ್ಲುವ ಅಗ್ನಿಶಕ್ತಿ. ನೀವು ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯನ್ನೇ ಎದುರಿಸಿದರೂ ನಾನು ಗೆಲ್ಲಬೇಕು ಎಂಬ ಉರಿಯುವ ಆತ್ಮವಿಶ್ವಾಸ ನಿಮ್ಮೊಳಗೆ ಸದಾ ಇರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೇ ಶ್ರಮ ಪಟ್ಟರೂ, ಎಷ್ಟೇ ಧೈರ್ಯದಿಂದ ಮುಂದೆ ನಡೆದರೂ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ತಡವಾಗುತ್ತಿರುವಂತೆ ಅನಿಸುತ್ತಿದೆಯೇ? ನೀವು ಎಲ್ಲರಿಗಾಗಿ ಓಡಾಡಿದರೂ ನಿಮ್ಮ ಮನಸ್ಸಿನ ನೋವು ಅರ್ಥ ಮಾಡಿಕೊಳ್ಳುವವರು ಕಡಿಮೆ ಎಂದು ಭಾಸವಾಗುತ್ತಿದೆಯೇ? ಹೌದು ಎಂದಾದರೆ ಈ ಕಥೆ ನಿಮ್ಮ ಆತ್ಮಕ್ಕೆ ನೇರವಾಗಿ ಮಾತನಾಡುತ್ತಿದೆ. ಮೇಷರಾಶಿಯವರೇ, ನೀವು ಮಂಗಳ ಗ್ರಹದ ಪ್ರಭಾವದಿಂದ ಹುಟ್ಟಿನಿಂದಲೇ ಉತ್ಸಾಹಭರಿತರು, ಸಾಹಸಿಗಳು ಮತ್ತು ಯಾವ ಕೆಲಸದಲ್ಲಾದರೂ ಮೊದಲಿಗರಾಗಬೇಕು ಎಂಬ ಮನೋಭಾವದವರು. ನೀವು ಯಾವ ಗುಂಪಿನಲ್ಲಿದ್ದರೂ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಎಲ್ಲರ ಗಮನ ಸೆಳೆಯುತ್ತದೆ. ನೀವು ಒಮ್ಮೆ ಗುರಿ ನಿಗದಿಪಡಿಸಿದರೆ ಅದನ್ನು ಸಾಧಿಸಲು ಸಂಪೂರ್ಣ ಶಕ್ತಿಯಿಂದ ಓಡುತ್ತೀರಿ. ಆದರೆ ಈ ಎಲ್ಲ ಶಕ್ತಿಗಳ ನಡುವೆಯೂ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಅಸ್ಥಿರತೆ, ಆತುರದ ನಿರ್ಧಾರಗಳು ಮತ್ತು ಸಂಬಂಧಗಳಲ್ಲಿ ಘರ್ಷಣೆಗಳು ಕಾಣಿಸಿಕೊಳ್ಳುತ್ತದೆ. ನೀವು ಕೆಲವೊಮ್ಮೆ ತಕ್ಷಣ ಕೋಪಕ್ಕೆ ಒಳಗಾಗಿ ನಂತರ ಪಶ್ಚಾತ್ತಾಪ ಪಡುವ ಸಂದರ್ಭಗಳೂ ಬರಬಹುದು. ಆದರೆ ಇದರ ಹಿಂದೆ ಯಾವುದೇ ದುಷ್ಟಶಕ್ತಿ ಇಲ್ಲ. ನಿಮ್ಮ ಸ್ವಭಾವದೊಳಗಿನ ಕೆಲವು ಗುಪ್ತ ಮಾದರಿಗಳೇ ಕಾರಣ. ನಿಮ್ಮ ಮೊದಲ ದೊಡ್ಡ ಸವಾಲು ಎಂದರೆ ಆತುರ ಮತ್ತು ಅತಿಯಾದ ತ್ವರಿತ ನಿರ್ಧಾರಗಳು. ಮೇಷರಾಶಿಯವರು ಯೋಚಿಸುವುದಕ್ಕಿಂತ ಮೊದಲು ಕ್ರಮಕ್ಕೆ ಇಳಿಯುವ ಸ್ವಭಾವದವರು. ಅವಕಾಶ ಬಂದಾಗ ತಕ್ಷಣ ಹಿಡಿಯಲು ನೀವು ಹೆದರಲ್ಲ. ಆದರೆ ಕೆಲವೊಮ್ಮೆ ಸಂಪೂರ್ಣ ಚಿತ್ರವನ್ನು ಅರ್ಥ ಮಾಡಿಕೊಳ್ಳುವ ಮುನ್ನವೇ ನಿರ್ಧಾರ ತೆಗೆದುಕೊಳ್ಳುವ ಸಮಸ್ಯೆ ತರಬಹುದು. ಕೋಪದ ಕ್ಷಣದಲ್ಲಿ ಮಾತನಾಡಿದ ಕೆಲವು ಮಾತುಗಳು ನಿಮ್ಮ ಸಂಬಂಧಗಳನ್ನು ದುರ್ಬಲಗೊಳಿಸಬಹುದು. ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಒಳ್ಳೆಯದು, ಆದರೆ ಅತಿಯಾದ ಆತುರ ಕೆಲವೊಮ್ಮೆ ತಪ್ಪು ದಾರಿಗೂ ಕರೆದೊಯ್ಯಬಹುದು. ಇದೇ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕುಗ್ಗಿಸುವ ಮೊದಲ ಶತ್ರು. ನಿಮ್ಮ ಎರಡನೆಯ ಸವಾಲು ಕೆಲಸವನ್ನು ತುಂಬ ಉತ್ಸಾಹದಿಂದ ಆರಂಭಿಸಿ ಮಧ್ಯದಲ್ಲಿ ಆಸಕ್ತಿ ಕಳೆದುಕೊಳ್ಳುವ ಅಭ್ಯಾಸ. ಮೇಷರಾಶಿಯವರು ಹೊಸ ಕೆಲಸಗಳ ಬಗ್ಗೆ ತುಂಬ ಎಕ್ಸೈಟ್ ಆಗಿರುತ್ತಾರೆ. ಆರಂಭದಲ್ಲಿ ನಿಮ್ಮ ವೇಗವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಆದರೆ ಫಲಿತಾಂಶ ತಕ್ಷಣ ಕಾಣಿಸದಿದ್ದರೆ ಅಥವಾ ಕೆಲಸ ನಿಧಾನವಾಗಿ ಸಾಗಿದರೆ ಬೇಸರವಾಗಬಹುದು. ನಂತರ ಮತ್ತೊಂದು ಹೊಸ ಗುರಿಯ ಕಡೆಗೆ ಓಡುವ ಸ್ವಭಾವ ಬರುತ್ತದೆ. ಇದರಿಂದ ಹಲವಾರು ಕೆಲಸಗಳು ಅರ್ಧದಲ್ಲೇ ಉಳಿಯುವ ಸಾಧ್ಯತೆ ಇರುತ್ತದೆ. ನಿಮ್ಮ ಶಕ್ತಿ ಅಪಾರವಾದುದು, ಆದರೆ ಅದನ್ನು ಒಂದೇ ದಿಕ್ಕಿನಲ್ಲೇ ಸ್ಥಿರವಾಗಿ ಬಳಸಿದರೆ ಮಾತ್ರ ದೊಡ್ಡ ಯಶಸ್ಸು ಸಿಗುತ್ತದೆ. ಮೂರನೆಯ ಮತ್ತು ಅತ್ಯಂತ ಸೂಕ್ಷ್ಮ ಶತ್ರು ಎಂದರೆ ಅತಿಯಾದ ನೇರತನ ಮತ್ತು ಭಾವನಾತ್ಮಕ ಸ್ಫೋಟ. ಮೇಷರಾಶಿಯವರು ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನೇರವಾಗಿ ಹೇಳುವವರು. ನೀವು ಸುಳ್ಳು ಮುಖವಾಡ ಹಾಕುವುದಿಲ್ಲ, ಆದರೆ ನಿಮ್ಮ ಈ ನೇರ ಮಾತು ಕೆಲವರಿಗೆ ಕಠಿಣವಾಗಿ ಭಾಸವಾಗಬಹುದು. ನೀವು ಕೋಪದಲ್ಲಿ ಹೇಳಿದ ಮಾತುಗಳು ನಂತರ ಸಂಬಂಧಗಳಲ್ಲಿ ದೂರವನ್ನು ಉಂಟು ಮಾಡಬಹುದು. ಕೆಲವೊಮ್ಮೆ ನಿಮ್ಮ ಒಳ್ಳೆಯ ಉದ್ದೇಶದಿಂದ ಹೇಳಿದ ಸಲಹೆಯನ್ನೇ ಜನರು ಅಹಂಕಾರ ಎಂದು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಯಾವ ಸಮಯದಲ್ಲಿ ಏನು ಹೇಳಬೇಕು ಎಂಬ ನಿಯಂತ್ರಣ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಮೇಷರಾಶಿಯವರ ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳುವುದಾದರೆ, ನೀವು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣ ಹೃದಯದಿಂದ ಪ್ರೀತಿಸುತ್ತೀರಿ. ನಿಮ್ಮ ಸಂಗಾತಿಗಾಗಿ ಏನನ್ನಾದರೂ ಮಾಡಲು ಸಿದ್ಧರಾಗಿರುತ್ತೀರಿ. ನೀವು ಪ್ರೀತಿಯಲ್ಲಿ ನಿಷ್ಠಾವಂತರು ಮತ್ತು ರಕ್ಷಕ ಸ್ವಭಾವದವರು. ಆದರೆ ಕೆಲವೊಮ್ಮೆ ನಿಮ್ಮ ಅತಿಯಾದ ಕಾಳಜಿ ಮತ್ತು ಸ್ವಾಮಿತ್ವದ ಭಾವನೆ ಸಂಗಾತಿಗೆ ಒತ್ತಡದಂತೆ ಅನಿಸಬಹುದು. ನೀವು ನಿಮ್ಮವರನ್ನು ಕಳೆದುಕೊಳ್ಳುವ ಭಯದಿಂದ ಕೆಲ ಸಂದರ್ಭಗಳಲ್ಲಿ ಹೆಚ್ಚು ಪ್ರತಿಕ್ರಿಯಿಸಬಹುದು. ಇದರಿಂದ ಅನಗತ್ಯ ವಾದಗಳು ಉಂಟಾಗಬಹುದು. ಆದರೆ ನಿಮ್ಮ ಮನಸ್ಸು ತುಂಬ ಶುದ್ಧವಾದುದು. ನೀವು ಕೋಪಗೊಂಡರೂ ಬೇಗ ಮರೆತು ಮತ್ತೆ ಪ್ರೀತಿಯಿಂದ ವರ್ತಿಸುವವರು. ಮೇಷರಾಶಿಯವರೇ, ನೀವು ಸಂಬಂಧಗಳಲ್ಲಿ ತುಂಬ ನಂಬಿಕೆ ಇಡುವವರು. ಒಮ್ಮೆ ಯಾರನ್ನಾದರೂ ನಿಮ್ಮವರಾಗಿ ಒಪ್ಪಿಕೊಂಡರೆ ಅವರನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೀರಿ.
ಆದರೆ ಕೆಲವರು ನಿಮ್ಮ ಒಳ್ಳೆಯತನ ಮತ್ತು ಭಾವನಾತ್ಮಕ ದುರ್ಬಲತೆಯನ್ನು ಬಳಸಿಕೊಳ್ಳಬಹುದು. ನಿಮ್ಮ ಯಶಸ್ಸಿನ ಹಿಂದೆ ನಿಂತಂತೆ ಕಾಣುವ ಕೆಲವರು ಒಳಗೆ ಅಸೂಯೆ ಹೊಂದಿರುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಎಲ್ಲರಿಗೂ ನಿಮ್ಮ ಯೋಜನೆಗಳು ಮತ್ತು ಕನಸುಗಳನ್ನು ಹೇಳುವ ಮೊದಲು ಯೋಚಿಸುವುದು ಮುಖ್ಯ. ನಂಬಿಕೆ ಇರಲಿ, ಆದರೆ ವಿವೇಕವೂ ಇರಬೇಕು. ನಿಮ್ಮ ಎರಡನೆಯ ದೊಡ್ಡ ಗುಪ್ತಶತ್ರು ಎಂದರೆ ಹಠ ಮತ್ತು ನಾನೇ ಸರಿ ಎಂಬ ಮನೋಭಾವ. ಮೇಷರಾಶಿಯವರು ಸಹಜ ನಾಯಕರು, ಆದರೆ ಕೆಲವೊಮ್ಮೆ ನೀವು ನಿಮ್ಮ ನಿರ್ಧಾರಗಳ ಮೇಲೆ ಅತಿಯಾದ ನಂಬಿಕೆ ಇಟ್ಟುಕೊಂಡು ಬೇರೆಯವರ ಸಲಹೆಗಳನ್ನು ಕಡೆಗಣಿಸಬಹುದು. ಇದು ಕೆಲ ದೊಡ್ಡ ಅವಕಾಶಗಳನ್ನು ಕೈತಪ್ಪಿಸಬಹುದು. ನಿಜವಾದ ನಾಯಕತ್ವ ಎಂದರೆ ಎಲ್ಲರ ಮಾತನ್ನು ಕೇಳಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು. ನಮ್ರತೆ ಮತ್ತು ಸಹನೆ ನಿಮ್ಮ ಶಕ್ತಿಗೆ ಸೇರಿದ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಮೂರನೆಯ ಗುಪ್ತಶತ್ರು ಎಂದರೆ ಹಳೆಯ ಕೋಪ ಮತ್ತು ಮನಸ್ಸಿನ ಒಳಗಿನ ಬೆಂಕಿ. ಮೇಷರಾಶಿಯವರು ಯಾರಾದರೂ ದ್ರೋಹ ಮಾಡಿದರೆ ಅದನ್ನು ಸುಲಭವಾಗಿ ಮರೆತು ಬಿಡುವುದಿಲ್ಲ. ಹೊರಗೆ ನೀವು ಪರವಾಗಿಲ್ಲ ಎಂದು ಹೇಳಿದರೂ ಒಳಗೆ ಆ ನೋವನ್ನು ಹೊತ್ತುಕೊಂಡೇ ಇರುತ್ತೀರಿ. ಈ ಹಳೆಯ ಕೋಪ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸುತ್ತದೆ. ನೀವು ಭೂತಕಾಲದ ಮೇಲೆ ಕೋಪ ಇಟ್ಟುಕೊಂಡಷ್ಟು ನಿಮ್ಮ ಭವಿಷ್ಯದ ಬೆಳವಣಿಗೆ ನಿಧಾನವಾಗುತ್ತದೆ. ಕ್ಷಮಿಸಿ ಮುಂದೆ ಸಾಗುವುದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಶಕ್ತಿಯಾಗಬಹುದು. ಕೊನೆಯದಾಗಿ ನಿಮ್ಮ ನಾಲ್ಕನೆಯ ಶತ್ರು ಎಂದರೆ ಅತಿಯಾದ ಆತ್ಮವಿಶ್ವಾಸ ಮತ್ತು ತಾಳ್ಮೆಯ ಕೊರತೆ. ಮೇಷರಾಶಿಯವರು ತಮ್ಮ ಸಾಮರ್ಥ್ಯದ ಮೇಲೆ ತುಂಬ ನಂಬಿಕೆ ಇಡುವವರು. ಅದು ಒಳ್ಳೆಯದು, ಆದರೆ ಕೆಲವೊಮ್ಮೆ ಇದು ನನಗೆ ಸುಲಭ ಎಂಬ ಮನೋಭಾವದಿಂದ ಸಣ್ಣ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಬಹುದು. ತಾಳ್ಮೆ ಇಲ್ಲದೆ ಅರ್ಧ ದಾರಿಯಲ್ಲಿ ಬೇಸರ ಪಡುವ ಸಾಧ್ಯತೆಯೂ ಇರುತ್ತದೆ. ಆದರೆ ಯಶಸ್ಸು ಎಂದರೆ ಕೇವಲ ವೇಗವಲ್ಲ, ನಿರಂತರ ಪ್ರಯತ್ನ ಮತ್ತು ಸಹನೆಯ ಫಲವೂ ಆಗಿದೆ. ಕೊನೆಗೆ ಮೇಷರಾಶಿಯವರೇ, ಈ 4 ಗುಪ್ತ ಶತ್ರುಗಳು ಹೊರಗಿನವರಲ್ಲ, ನಿಮ್ಮ ಸ್ವಭಾವದ ಒಳಗಿನ ಭಾಗಗಳೇ. ಆತುರ, ಹಠ, ಹಳೆಯ ಕೋಪ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ನೀವು ನಿಯಂತ್ರಿಸಿದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮಲ್ಲಿ ಈಗಾಗಲೇ ಅಪಾರ ಧೈರ್ಯ, ಶಕ್ತಿ ಮತ್ತು ಗೆಲ್ಲುವ ಜ್ವಾಲೆ ಇದೆ. ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನಿಮ್ಮನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಅರಿತ ದಿನ ನಿಮ್ಮ ಯಶಸ್ಸು ಅತಿ ಎತ್ತರಕ್ಕೆ ತಲುಪುತ್ತದೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿರುವ ಸಮಸ್ಯೆಗಳು ಕೇವಲ ಹೊರಗಿನ ಅಡಚಣೆಗಳಲ್ಲ. ಅವು ಮನಸ್ಸಿನ ಅಶಾಂತಿ, ಗ್ರಹಶಕ್ತಿ ಅಸಮತೋಲನ ಮತ್ತು ಆಧ್ಯಾತ್ಮಿಕ ದುರ್ಬಲತೆಯ ಸೂಚನೆಯಾಗಿರಬಹುದು. ಆದ್ದರಿಂದ ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನು ನಿಯಮಿತವಾಗಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ಅದೃಷ್ಟದ ಬದಲಾವಣೆ ನಿಧಾನವಾಗಿ ಕಾಣಲು ಆರಂಭಿಸುತ್ತದೆ. ಮೊದಲ ಆಧ್ಯಾತ್ಮಿಕ ಪರಿಹಾರ ಹನುಮಂತನ ಆರಾಧನೆ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ಹನುಮಂತನ ಪೂಜೆ ನಿಮಗೆ ಅತ್ಯಂತ ಶಕ್ತಿಯುತ ಪರಿಹಾರವಾಗಿದೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸ ಪಠಿಸಿ. ಸಾಧ್ಯವಾದರೆ ಸಂಜೆ ವೇಳೆ ಎಳ್ಳೆಣ್ಣೆಯ ದೀಪ ಹಚ್ಚಿ. ಇದು ನಿಮ್ಮೊಳಗಿನ ಭಯ, ಕೋಪ ಮತ್ತು ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ. ಎರಡನೆಯ ಪರಿಹಾರ ಮಂಗಳ ಮಂತ್ರ ಜಪ. ಪ್ರತಿದಿನ ಬೆಳಿಗ್ಗೆ ಸ್ನಾನವಾದ ನಂತರ ಕೆಂಪು ಬಟ್ಟೆ ಅಥವಾ ಆಸನದ ಮೇಲೆ ಕುಳಿತು ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಈ ಜಪ ನಿಮ್ಮ ಆತುರದ ಮನಸ್ಸಿಗೆ ಸಮತೋಲನ ನೀಡುತ್ತದೆ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರುತ್ತದೆ. ಮೂರನೆಯ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ. ಮೇಷರಾಶಿಯವರಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆ ಬೇಗ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ. ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಓಂ ಸರವಣ ಭವಾಯ ನಮಃ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇದು ಶತ್ರುಬಾಧೆ, ಅಡಚಣೆ ಮತ್ತು ಅಜ್ಞಾತ ಭಯಗಳನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೆಯ ಪರಿಹಾರ ಅಗ್ನಿತತ್ವ ಶುದ್ಧೀಕರಣ. ಮೇಷರಾಶಿಯಲ್ಲಿ ಅಗ್ನಿತತ್ವ ಹೆಚ್ಚಿರುವುದರಿಂದ ಕೆಲವೊಮ್ಮೆ ಕೋಪ ಮತ್ತು ಅಶಾಂತಿ ಹೆಚ್ಚಾಗಬಹುದು. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ. ನೀರು ಅರ್ಪಿಸುವಾಗ ಓಂ ಘೃಣಿ ಸೂರ್ಯಾಯ ನಮಃ ಎಂದು 11 ಬಾರಿ ಹೇಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಮನಸ್ಸಿಗೆ ಬೆಳಕು ನೀಡುತ್ತದೆ.
ಐದನೆಯ ಪರಿಹಾರ ಕೆಂಪು ಚಂದನ ಅಥವಾ ಕುಂಕುಮ ತಿಲಕ. ಪ್ರತಿದಿನ ದೇವರ ಪೂಜೆಯ ನಂತರ ನೆತ್ತಿಗೆ ಸಣ್ಣ ಕೆಂಪು ಕುಂಕುಮ ಅಥವಾ ಚಂದನ ತಿಲಕ ಧರಿಸಿ. ಇದು ಮಂಗಳದ ಶಕ್ತಿಯನ್ನು ಸಮತೋಲನಗೊಳಿಸಿ ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಆರನೆಯ ಮತ್ತು ಅತ್ಯಂತ ಮುಖ್ಯ ಪರಿಹಾರ ಮೌನ ಪ್ರಾರ್ಥನೆ. ಪ್ರತಿದಿನ ಕನಿಷ್ಠ 5 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವರನ್ನು ಧ್ಯಾನಿಸಿ. ನನ್ನೊಳಗಿನ ಕೋಪ, ಭಯ ಮತ್ತು ಅಶಾಂತಿಯನ್ನು ದೂರ ಮಾಡು ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ಈ ಮೌನ ಪ್ರಾರ್ಥನೆ ನಿಮ್ಮ ಆತ್ಮಕ್ಕೆ ಶಾಂತಿ ನೀಡುತ್ತದೆ. ಕೊನೆಗೆ ಮೇಷರಾಶಿಯವರೇ, ನಿಮ್ಮೊಳಗಿನ ಅಗ್ನಿಶಕ್ತಿ ನಾಶ ಮಾಡಲು ಬಂದದ್ದಲ್ಲ, ಬೆಳಗಲು ಬಂದದ್ದು. ಆಧ್ಯಾತ್ಮಿಕ ಶಕ್ತಿಯನ್ನು ಜೀವನದಲ್ಲಿ ಸೇರಿಸಿದರೆ ನಿಮ್ಮ ಕೋಪವೇ ಧೈರ್ಯವಾಗುತ್ತದೆ, ಆತುರವೇ ಯಶಸ್ಸಿನ ವೇಗವಾಗುತ್ತದೆ ಮತ್ತು ಜೀವನದಲ್ಲಿ ದೈವಿಕ ರಕ್ಷಣೆ ಹೆಚ್ಚುತ್ತದೆ. ದೇವರು ನಿಮ್ಮನ್ನು ಬಲಿಷ್ಠ ಆತ್ಮವಾಗಿ ಸೃಷ್ಟಿಸಿದ್ದಾನೆ. ಈಗ ಆ ಶಕ್ತಿಯನ್ನು ಜಾಗೃತಗೊಳಿಸುವ ಸಮಯ ಬಂದಿದೆ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೂ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.